ಸೊ ಎಲ್ಲರಿಗೂ ಟ್ರೇಡ್ ವಿತ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸೆಷನಲ್ಲಿ ಕಂಪ್ಲೀಟ್ ಏನಾಗುತ್ತೆ, ನಮ್ಮ ಡ್ರೀಮ್ ಝೋನ್ ಇಂಡಿಕೇಟರ್ ಯೂಸ್ ಮಾಡೋದ್ರಿಂದ ಯಾವ ಥರ ಓವರ್ ಟ್ರೇಡಿಂಗ್ ಅವಾಯ್ಡ್ ಆಗುತ್ತೆ, ಸೊ ಯಾಕೆ ಅವಾಯ್ಡ್ ಆಗುತ್ತೆ, ಸೊ ಬೇರೆ ಒಂದು ಇಂಡಿಕೇಟರು ಇದಕ್ಕೆ ಏನು ಡಿಫ್ರೆನ್ಸು, ಆಯಿತಾ. ಸೊ ಯಾವ ಥರ ಟ್ರೇಡ್ಸ್ ಕೊಡುತ್ತೆ, ಹೇಗೆ ಕೊಡುತ್ತೆ ಆ್ಯಂಡ್ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ಏನಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಕಂಪ್ಲೀಟಾಗಿ ನಿಫ್ಟಿ ಅನಾಲಿಸಿಸ್ ಇರುತ್ತೆ. ಸೊ ಕಂಪ್ಲೀಟಾಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿಯನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಸೆನ್ಸಸ್ ಯೂಸ್ ಮಾಡ್ತಿಲ್ಲ. ಓನ್ಲಿ ನಿಫ್ಟಿನ ಎಕ್ಸಾಂಪಲ್ ಇಟ್ಕೊಂಡು ಏನಾಗುತ್ತೆ, ಈ ಒಂದು ಟ್ರೈ ಮಾಡೋಣ. ಒಂದು 15 ಡೇಸ್ ದಿನ ಅನಾಲಿಸಿಸ್ ಮಾಡೋಣ. ಸೊ 15 ಡೇಸ್ ಅನಾಲಿಸಿಸ್ ನಮ್ಮ ಡ್ರೀಮ್ ಝೋನ್ ಇಂಡಿಕೇಟರ್ ಯೂಸ್ ಮಾಡಿದ್ರೆ ಓವರ್ ಟ್ರೇಡಿಂಗ್ ಕಂಪ್ಲೀಟಾಗಿ ಯಾಕೆ ಆ್ಯಸ್ ಎ ಬಿಗಿನರ್. ಸೊ ಮೇಜರಾಗಿ ಬಿಗಿನರ್ಗೆ ಹೇಳ್ತೀನಿ ನಾನು, ಮೇಜರಾಗಿ ಬಿಗಿನರು ಒಂದು ಕಲಿಬೇಕಾಗಿರೋದು ಒಂದು ದೊಡ್ಡ ವಿಷಯ ಅಂದರೆ ಓವರ್ ಟ್ರೇಡಿಂಗ್ನ ಅವಾಯ್ಡ್ ಮಾಡೋದು. ಒಂದು ಕಂಟೆಂಟೇ ಅನ್ಕೊಳ್ಳಿ, ಒಂದು ಟಾಪಿಕ್ಕೇ ಅನ್ಕೊಳ್ಳಿ. ಸೊ ಓವರ್ ಟ್ರೇಡಿಂಗ್ನ ಹೆಂಗೆ ಅವಾಯ್ಡ್ ಮಾಡೋದು ಅಂತ. ಪ್ರತಿಯೊಬ್ಬರು ಲಾಸ್ ಆಗ್ತಿರೋದು ಇಲ್ಲಿ ಸೈಕಾಲಜಿಯಿಂದ ಪ್ಲಸ್ ಓವರ್ ಟ್ರೇಡಿಂಗಿಂದ ಲಾಸ್ ಆಗ್ತಾ ಇರ್ತಾರೆ. ಸೊ ಅದು ನಮ್ಮ ಡ್ರೀಮ್ ಝೋನ್ ಯೂಸ್ ಮಾಡೋದ್ರಿಂದ ಯಾವ ಥರ ಅವಾಯ್ಡ್ ಆಗುತ್ತೆ, ಆಯಿತಾ. ಸೊ ಮೇಜರಾಗಿ ಹೇಗೆ ಅವಾಯ್ಡ್ ಆಗುತ್ತೆ. ಸೊ ಡ್ರೀಮ್ಸ್ ಅನ್ನೋದು ಪ್ರತಿಯೊಂದು ಏನಾಗುತ್ತೆ, ಇದು ಮೇಜರಾಗಿ ಇನ್ಸ್ಟಿಟ್ಯೂಷನಲ್ ಸಪ್ಲೈ ಆ್ಯಂಡ್ ಡಿಮಾಂಡ್ ಝೋನ್ ಥರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಎಕ್ಸಾಂಪಲ್ ಮುಖಾಂತರ ಏನಾಗುತ್ತೆ ನೋಡ್ತೀನಿ ನಿಮಗೆ, ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕಿಂತ ಮೊದಲು ಒಂದು EMAನ ಎಕ್ಸಾಂಪಲ್ ತೊಗೊಂಡೇನೋ ಎಕ್ಸ್ಪ್ಲೈನ್ ಮಾಡಿ ನಾನು ಇಂಡಿಕೇಟರ್ನ ತೋರಿಸ್ತೀನಿ ಯಾವ ಥರ ವರ್ಕ್ ಆಗ್ತಿದೆ ಅಂತ. ಸೊ ನಮ್ಮ ಫಸ್ಟ್ ಆಫ್ ಆಲ್ ಆ್ಯಸ್ ಎ ಬಿಗಿನರ್, ಸೊ ಏನು ಕಲಿಬೇಕಪ್ಪ ಬಿಗಿನರ್ ಅಂದರೆ, ಸೊ ಆ್ಯಸ್ ಎ ಬಿಗಿನರ್ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಏನಾಗುತ್ತೆ ಇವನ್ ನನಗೂ ಅಷ್ಟೇ, ಈ ಮಾರ್ಕೆಟ್ ಎಂಟ್ರಿ ಆದಾಗ ಟ್ರೇಡಿಂಗ್ ಕಲಿಬೇಕಾದಾಗ ಯಾರ ಸಜೆಷನ್ ಬಂತು, ನಾನು ಇಲ್ಲ ಇನ್ಸ್ಟಾಗ್ರಾಮ್ ನೋಡಿ, ಯೂಟ್ಯೂಬ್ ನೋಡಿ, ಇಲ್ಲ ಬೇರೆ ಯಾರನ್ನ ಹೇಳಿ ಪ್ರಾಫಿಟ್ ಮಾಡ್ತಿದ್ದೀನಿ ಅಂತ ಹೇಳಿ ಏನಾಗುತ್ತೆ, ಹೇಳಿದಾಗ ಫಸ್ಟು ಮೈಂಡ್ಗೆ ಬರೋದೆ ಔಟ್ ಟು ಲರ್ನ್ ಟ್ರೇಡಿಂಗ್ ಇನ್ 3 ಮಂತ್ಸ್ ಆ ಥರ ಏನಾಗುತ್ತೆ ಯೂಟ್ಯೂಬಲ್ಲಿ ಹೊಡಿತೀರ. ಸೊ ಈ ಥರ ಹೊಡೆದಾಗ ನಮ್ಮ ಬೆಸ್ಟ್ ಏನಾಗುತ್ತೆ ಆಪ್ಷನ್ ಅಂತ ಸಿಗೋದು EMA, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್. ಇದು ಬಿಟ್ಟರೆ ಬೇರೆ ಯಾವುದೂ ಸಿಗೋಲ್ಲ. ಸೊ ಫ್ರೀ ಇಂಡಿಕೇಟರ್ ಆಗಿರೋದ್ರಿಂದ ತುಂಬ ವರ್ಕ್ ಆಗುತ್ತೆ. ಯಾಕಂದರೆ 90% ಏನಾಗುತ್ತೆ ಅಂದರೆ ಮೂವಿಂಗ್ ಆ್ಯಾವ್ರೇಜ್ನ ಆ್ಯಸ್ ಪ್ರಾಫಿಟ್ ಆಗಿರೋದೇ ತೋರಿಸ್ತಾರೆ ಹೊರತು ಲಾಸಸ್ ಆಗಿರೋದು ಯಾರೂ ತೋರಿಸಲ್ಲ, ಆಯಿತಾ. ಕಂಪ್ಲೀಟ್ ಎಲ್ಲರೂ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿಂದ ಎಲ್ಲಿ ಟಾರ್ಗೆಟ್ 1:3, 4, 10. ಸೊ ಇದಕ್ಕೆ ಲಿಮಿಟೇ ಇಲ್ಲ. ಯಾಕಂದರೆ ಹೆಂಗಂದರೆ EMA ಯೂಸ್ ಮಾಡ್ತಾರೆ, ಅದು ಪ್ರಾಫಿಟ್ ಆಗೋದನ್ನು ಕಂಪ್ಲೀಟಾಗಿ ಸ್ಟೋರೀಸಲ್ಲಿ ಹಾಕ್ತಾರೆ, ಇಲ್ಲ ಅಪ್ಲೋಡ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದೆಲ್ಲ ಏನಾಗುತ್ತೆ, EMA ಹೆಂಗೆ ಯೂಸ್ ಆಗ್ತಿದೆಯಾ, ನಾವು ಯೂಸ್ ಮಾಡೋಣ ಅಂತ EMA ಯೂಸ್ ಮಾಡ್ತೀರಿ. ಅದ್ರ ಮುಖಾಂತರ ಟ್ರೇಡಿಂಗು ತೊಗೊಂಡಿರ ಆ್ಯಸ್ ಎ ಬಿಗಿನರ್. ಏನು ಗೊತ್ತಿರಲ್ಲ, ಸಪೋರ್ಟ್ ಎಲ್ಲಿರುತ್ತೆ, ರೆಸಿಸ್ಟೆನ್ಸ್ ಎಲ್ಲಿರುತ್ತೆ ಅಂತ ಏನು ಗೊತ್ತಿರಲ್ಲ. ಸೊ ಮೇಜರಾಗಿ ಎಕ್ಸ್ಪೈರಿ ಅಂತಲೂ ಗೊತ್ತಿಲ್ಲ, ಎಕ್ಸ್ಪೈರಿ ಯಾವಾಗಿರುತ್ತೆ, ಎಕ್ಸ್ಪೈರಿ ದಿನ ಏನೇನು ಆಗುತ್ತೆ, ಡಿಗೆ ಎಷ್ಟಾಗುತ್ತೆ, ಆಯಿತಾ, ಯಾಕೆ ಡಿ ಕೆ ಆಗುತ್ತೆ, ಹಾಗೆ ಯಾಕೆ ಇಷ್ಟು ಮಾರ್ಕೆಟ್ ಸ್ಪಾಟಲ್ಲಿ ಮೂಮೆಂಟ್ ಆದರೆ ಇದು ಮೂಮೆಂಟ್ ಆಗಲಿಲ್ಲ, ಆಯಿತಾ. ಸೊ ಯಾಕೆ ಇದು ಏನಾಗುತ್ತೆ ಅಂದರೆ ₹1 ₹100 ಹೋಗುತ್ತೆ. ಸೊ ಇದು ಮೇಜರಾಗಿ ಎಕ್ಸ್ಪೈರಿ ದಿನನೇ ಆಗಿರುತ್ತೆ, ಮೇಜರ್ ಫಾಲ್ಟ್. ಯಾಕಂದರೆ ಎಲ್ಲರಿಗೂ ಒಂದು ತಲೆದಲ್ಲಿ ತುಂಬ್ಕೊಂಬಿಟ್ಟಿರುತ್ತೆ. ಸೊ ಏನಾಗುತ್ತೆ, EMA ಕ್ರಾಸ್ ಓವರ್. ಸೊ EMA ಕ್ರಾಸ್ ಓವರ್ ಆಗೋದ್ರಿಂದ ಪ್ರತಿಯೊಂದು ಕ್ರಾಸ್ ಓವರ್ಗೂ ಟ್ರೇಡ್ ತಗೊಂತೀರಿ, ಪಂಚ್ ಮಾಡ್ತೀರಿ ಪ್ರತಿಯೊಂದು. ಯಾಕೆ ವೆಯ್ಟಿಂಗ್ ಅಲ್ಲಿ ಏನಾಗುತ್ತೆ, ಮೇಜರಾಗಿ ಲಾಜಿಕ್ ಇದೆ. EMA ಕ್ರಾಸ್ ಓವರ್ ವಿತ್ ರೀಟೆಸ್ಟ್ ಲಾಜಿಕ್ ಅಂತ. ಕ್ರಾಸ್ ಓವರ್ ಆಗಬೇಕು ಮತ್ತು ರೀಟೆಸ್ಟ್ ಆಗಬೇಕು. ಸೊ EMA 5 ಮಿನಿಟ್ಸಲ್ಲಿ ಕ್ರಾಸ್ ಓವರ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಮೊಮೆಂಟಮ್ ಮುಗಿದಿರುತ್ತೆ, ಆಯಿತು. 70% ಮೊಮೆಂಟಮ್ ಆಲ್ರೆಡಿ. ಯಾಕಂದರೆ ಎಲ್ಲಿ ಅಷ್ಟೇ ರೇರ್ ಕೇಸಸಲ್ಲಿ ಏನಾಗುತ್ತೆ, ಅದು ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗೋಗ್ಬಿಡುತ್ತೆ ಮೊಮೆಂಟಮ್. ಆಲ್ಮೋಸ್ಟ್ 90% ಕ್ರಾಸ್ ಓವರ್ ಹತ್ರ ಆಲ್ಮೋಸ್ಟ್ 70% ಮೊಮೆಂಟಮ್ಮೇ ಮುಗಿದೋಗಿರುತ್ತೆ, ಅಲ್ಲಿ ಮೂಮೆಂಟ್ ಕೊಟ್ಬಿಟ್ಟಿರುತ್ತೆ. ಆಮೇಲೆ ನಿಮ್ಮ ಕ್ರಾಸ್ ಓವರ್ ಆಗುತ್ತೆ. ಸೊ ಒಳ್ಳೆ ಟ್ರೆಂಡಿಂಗ್ ಮಾರ್ಕೆಟ್ ಆದರೆ ಅದು ಕ್ರಾಸ್ ಓವರ್ ರೀಟೆಸ್ಟ್ ಆಗಿ ಅಲ್ಲಿ ಇನ್ನೂ ಚೆನ್ನಾಗಿ ಮೂಮೆಂಟ್ ಆಗಿಬಿಡುತ್ತೆ. ಮೇಜರಾಗಿ ಅಂದರೆ ಸೈಡ್ ಬೇಸ್ ಮಾರ್ಕೆಟ್ ಅಂದರೆ ಆಲ್ಮೋಸ್ಟ್ ಅದು ಕ್ರಾಸ್ ಓವರ್ ಆಗೋಷ್ಟರಲ್ಲೆಲ್ಲ ಮೂಮೆಂಟಮ್ ಮುಗ್ದಿರುತ್ತೆ. ಸೊ ಮೂಮೆಂಟಮ್ ಆದಾಗ ಒಂದು ಟ್ರೇಡ್ನ ಪಂಚ್ ಮಾಡಿದೆ, ಅದೇನಾಗುತ್ತೆ, ನಮಗೆ SL ಕಡೆನೇ ಕರ್ಕೊಂಡು ಹೋಗುತ್ತೆ ಹೊರತು ಪ್ರಾಫಿಟ್ ಕಡೆ ಯಾವತ್ತೂ ಕರ್ಕೊಂಡು ಹೋಗೋಲ್ಲ. ಸೊ ಮೇಜರಾಗಿ ಇದನ್ನು ಎಲ್ಲರೂ ಯೂಸ್ ಮಾಡ್ತಾರೆ ಲಾಜಿಕ್ ಇದು. ಇನ್ ಕೇಸ್ 1 ಮಿನಿಟ್ಗೆ ಹೋಗ್ತಾರೆ, 1 ಮಿನಿಟಲ್ಲಿ 5 ಮಿನಿಟ್ಸ್ ಇಸ್ ಬೆಟರ್ EMA ಕ್ರಾಸ್ ಓವರ್ ಅಂತ ನಾನು ಅನ್ಕೊಂಡಿದ್ದೆ. ಬಟ್ 5 ಮಿನಿಟಲ್ಲೂ ತುಂಬ ಕ್ರಾಸ್ ಓವರ್ಸ್ ಆಗುತ್ತೆ, ಇಲ್ಲ ಅಂತೇಳಿದೆ. ಇವನ್ ಇನ್ 1 ಮಿನಿಟಲ್ಲಂತೂ ಬೇಜಾನ್ ಅದೆಷ್ಟು ಒಂದು ದಿನಕ್ಕೆ ಲೆಕ್ಕ ಹಾಕೊಂಡ್ರೆ ಎಷ್ಟು ಕ್ರಾಸ್ ಓವರ್ ಆಗುತ್ತೋ. ಇಲ್ಲ ಒಂದು ಎಮೋಷ್ನಲ್ ಏನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದರೆ ಅವನು ಅಕೌಂಟು ಬ್ಲೋನ್ ಆಗುತ್ತೆ ಅಷ್ಟು. ಯಾಕಂದರೆ ಅಲ್ಲಿ ಏನಾಗುತ್ತೆ, ಲಾಸಸ್ನ ಪ್ರತಿಯೊಬ್ಬರು ನನಗೂ ಆಗಿರೋ ಪ್ರಾಬ್ಲಮ್ ಅಂತ, ಲಾಸಸ್ನ ಕಟ್ ಮಾಡೋಕ್ಕೆ ಯಾರ ಕೈಲೂ ಆಗೋಲ್ಲ. ಅದೇನು ಓಲ್ಡ್ ಮಾಡ್ತೀವಿ, ರಿವರ್ಸಲ್ ಆಗುತ್ತೆ ಅಂತ ಎಷ್ಟು ಪೇಷನ್ಸ್ನ ಮಾಡ್ತಿರೋ. ಬಟ್ ಅದೇ ಪ್ರಾಫಿಟ್ ಆದಾಗ ಯಾರು ವೆಯ್ಟ್ ಮಾಡಲ್ಲ.
ಇದು ಮೇಜರ್ ಬಿಗಿನರ್ ಪ್ರಾಬ್ಲಮ್. ಆಯಿತಾ? ಸೊ ಅದರಿಂದ ಏನಾಗುತ್ತೆ, ನನ್ನೊಂದು ಟೆಕ್ನಿಕ್ ನಾನೊಂದು ಲಾಜಿಕ್ ಯೂಸ್ ಮಾಡಿ, ನನ್ನ ಒಂದು ಅನಾಲಿಸಿಸ್ ಯೂಸ್ ಮಾಡಿ, ಆಯಿತಾ, ನನ್ನ ಒಂದು ಮಾರ್ಕೆಟ್ನ ವ್ಯೂನ ಅನಾಲಿಸಿಸ್ ಮಾಡಿ, ಒಂದು 2 ಇಯರ್ಸ್ ವ್ಯೂನ ಅನಾಲಿಸಿಸ್ ಮಾಡಿ ಏನಾಗುತ್ತೆ, ಒಂದು ಇಂಡಿಕೇಟರ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಅದು ನಿಫ್ಟಿಯಲ್ಲಂತೂ ತುಂಬ ಚೆನ್ನಾಗಿದೆ. ನಾಟ್ ಓನ್ಲಿ ನಿಫ್ಟಿ, ನಿಮ್ಮ BTC, ಇಥೀರಿಯಮ್, ಸೊಲಾನಾ, ಸೊ ಗೋಲ್ಡಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನೋಡಿ, ಸೊ ಯಾಕಂದರೆ ಅದನ್ನು ಎಕ್ಸಾಂಪಲ್ ಮುಖಾಂತರ ಪ್ರತಿಯೊಬ್ಬರಿಗೂ ಅಷ್ಟೇ ತೋರಿಸಿದ್ರೇ ಆಗುತ್ತೆ. ನಾನು ಮಾಯಿ ಮಾತಾಡಿ ಹೇಳೋದ. ಸೊ ರಿಸಲ್ಟ್ ತೋರಿಸ್ತೀನಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗತ್ತೆ. ಪ್ರತಿಯೊಬ್ಬರು ನೋಡ್ಬೋದು, ಈ ಥರ ರಿಸಲ್ಟ್ ಕೊಡ್ತಿದೆ, ಇಂಡಿಕೇಟರ್ ಈ ಥರ ಕೊಡುತ್ತಾ, ಓಕೆ ಈ ಥರ ಓವರ್ ಟ್ರೇಡಿಂಗ್ ಅವಾಯ್ಡ್ ಮಾಡುತ್ತಾ ಅಂತ ಅವರೇ ಥಿಂಕ್ ಮಾಡಿ ಅನಲೈಸ್ ಮಾಡಬೇಕಾಗತ್ತೆ. ಸೊ ನಾನು ಈ ಒಂದು ವಿಡಿಯೋನ ಮೇಯ್ನ್ ಇಂಟೆನ್ಷನ್ನೇ ಅದು. ಸೊ ಯಾವ ಥರ ಓವರ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಬೇಕು, ನನ್ನ ಇಂಡಿಕೇಟ್ರಿಂದ ಯಾವ ಥರ ಅವಾಯ್ಡ್ ಆಗುತ್ತೆ, ಇಂಟೆನ್ಷನ್ ಇದಾಗಿರುತ್ತೆ. ಆಯಿತಾ? ಸೊ EMA ಕ್ರಾಸ್ ಓವರ್ ಮೊದಲನೇದಾಗಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು EMA ಕ್ರಾಸ್ ಓವರ್ಸ್ನ ತೋರಿಸ್ತೀನಿ, ಯಾವ ಥರ ಕ್ರಾಸ್ ಓವರ್ನ ಮೇಜರ್ ಫಾಲ್ಟ್ ಆಗುತ್ತಂತ ನೋಡಿ. ಸೊ ಟ್ರೆಂಡಿಂಗ್ ಮಾರ್ಕೆಟ್ ಬಿಡಿ, ಈ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಏನಾಗುತ್ತಂದರೆ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ರೀಟೆಸ್ಟ್ ಕ್ರಾಸ್ ಓವರ್ ಅಂತ ಇಲ್ಲಿ ಎಂಟ್ರಿ, ಇದಕ್ಕೆ ಸಡನ್ನಾಗಿ ಕೆಳಗಡೆ ಬಂದು ಮೇಲೆ ಹೋಯ್ತು. ಆಯಿತಾ? SL ಹೊಡೀತು, ಮತ್ತೆ ಇಲ್ಲಿ ಮೂವ್ಮೆಂಟ್ ಕೊಡ್ತಾನೆ, ಇಲ್ಲಿ ರೀಟೆಸ್ಟ್ ಆಯ್ತು, ಇಲ್ಲಿ ಎಂಟ್ರಿ, ಮತ್ತೆ SL. ಪ್ರಾಬ್ಲಮ್ ಇದೆ ಮೇಜರ್, 90% ಎಲ್ಲ ಪ್ರಾಬ್ಲಮ್. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿಂದ ಎಲ್ಲಿ ಕ್ರಾಸ್ ಓವರ್ ಅರ್ಧ ಮೂಮೆಂಟ್ ಮುಗ್ದೋಯ್ತು, ಮುಕ್ಕಾಲೆ 90% 100% ಮೂಮೆಂಟ್ ಮುಗ್ದೋಗಿರುತ್ತೆ. ಇಲ್ಲಿ ಎಂಟ್ರಿ, SL. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಎಂಟ್ರಿ, SL. ಆಯಿತಾ? ಸೊ ಇಲ್ಲೇನು ರೀಟೆಸ್ಟ್ ವೆಯ್ಟ್ ಮಾಡ್ತೀರಾ, ರೀಟೆಸ್ಟ್ ಅಷ್ಟಲ್ಲಿ ನೋಡಿ ಮಾರ್ಕೆಟ್ ಎಷ್ಟು ಮೂಮೆಂಟಮ್ ಕೊಟ್ಟಿದೆ. ಸೊ ಓಕೆ, ಇಷ್ಟು ಮೂಮೆಂಟ್ ಕೊಟ್ಟಿದೆಯಲ್ಲ ಅಂತ ಇಲ್ಲಿ ಒಂದು ರೀಟೆಸ್ಟ್ ಅಂತ ಇಲ್ಲಿ ಎಂಟ್ರಿ ಆಗ್ತೀರಿ, SL. ಓಕೆ, ಇಲ್ಲಿ SL ಆಯಿತಾ, ಇಲ್ಲ ಇನ್ನೊಂದು ಮೂಮೆಂಟ್ ಕೊಡ್ಬೇಕಂತ ಇಲ್ಲಿ ಎಂಟ್ರಿ ಆಗ್ತೀರಿ ಮತ್ತೆ. ಓಕೆ, ಮತ್ತೆ ಇಲ್ಲಿ ತೊಗೊಳ, ಇದು ಮೂಮೆಂಟ್ ಬಿಟ್ಬಿಡ್ತೇವೆ. ಓಕೆ, ಮತ್ತೆ ರಿವರ್ಸ್ ಈ ಮೂಮೆಂಟ್ ತಗೊಳಲ್ಲ. ಸೊ ಮತ್ತೆ ಏನಾಗುತ್ತೆ, ಮಾರ್ಕೆಟ್ ಇಷ್ಟು ಮೂಮೆಂಟ್ ಆಗಿದೆ ಅಂತ ಇದು ಕ್ಯಾಂಡಲ್ ಕ್ಲೋಸ್ ಕಾಯ್ತಾ ಇರ್ತೀರಾ ಕ್ರಾಸ್ ಓವರ್ಗೆ. ನೋಡಿ ಇಲ್ಲಿ ಬರುತ್ತಲ್ವ. ಸೊ ಇನ್ನೊಂದು ನಿಮಿಷ ಏನಾಗುತ್ತೆ, ಇಲ್ಲಿ ಎಂಟ್ರಿ, SL. ಆಯಿತಾ? ಸೊ ಇಲ್ಲಿ ಬಂದು ರೀಟೆಸ್ಟ್ ಆಯಿತಾ, ಇಲ್ಲಿ ಎಂಟ್ರಿ, ಇಲ್ಲಿ SL. ಈ ಥರ ಒಂದೇ ಎರಡು ಆಗೋದು ಮಿಸ್ಟೇಕ್ಸ್ EMA ಇದೆ ನೋಡಿ. ಇಲ್ಲಿ ಎಂಟ್ರಿ ತಗೊಂತೀರ, ಇಲ್ಲಿ SL. ಆಯಿತಾ? ಸೊ ಈ ಥರ ಒಂದು ದಿನ ಟ್ರೇಡಲ್ಲ, ಪ್ರತಿಯೊಂದು ದಿನದ್ದು ಹಾಗೆ ತೋರಿಸ್ತೀನಿ, ಪ್ರೀವಿಯಸ್ ಡೇಟ್ ತೋರಿಸ್ತೀನಿ. ನೋಡಿ ಯಾವ ಥರ ಇದಾಗುತ್ತೆ, ಮೈಂಡ್ ಯಾವ ಥರ ಡಿಸ್ಟರ್ಬ್ ಆಗುತ್ತೆ ಅಂತ ನೋಡಿ. ಎಂಟ್ರಿ, SL ಆಯಿತಾ? ಸೊ ಇಲ್ಲಿ SL ಆಯಿತಾ, ಇವನು ಕಾಯಲ್ಲ, ಈ ಕ್ಯಾಂಡಲ್ ಇಲ್ಲೋರ್ಗು ಮೂಮೆಂಟ್ ಆಯಿತಾ, ಇಲ್ಲಿ ಎಂಟ್ರಿ ತಗೊತಾನೆ, ಇಲ್ಲಿ SL. ಆಯಿತಾ? ಮತ್ತೇನಾಗುತ್ತೆ, ಓಕೆ ಇದು ಮೂಮೆಂಟ್ ಕೊಡುತ್ತಂತ ಇಲ್ಲೆಲ್ಲ ತಗೊತಾನೆ, ಇದು ಮೂಮೆಂಟ್ ಕೊಡ್ತಾನೆ, ಇದು ಮಾಡಲ್ಲ. ಓಕೆ, ಇಲ್ಲಿರೋ ಲಾಸ್ ಇಲ್ಲಿ ಕವರ್ ಮಾಡೋಕೆ ಹೋಗ್ತಾನೆ, ಮತ್ತೆ SL ಹೊಡೀತದೆ. ಮತ್ತೆ SL ಹೊಡೆದಾಗ ಹೋಗಿ ಮೂಮೆಂಟ್ ಕೊಟ್ಟಿದ್ದೆ, ಇಲ್ಲಿ ಎಂಟ್ರಿ ತಗೊಂತ ಇಲ್ಲಿ SL ಇಡ್ತಾನೆ, ಹೋಯ್ತು, ಇಲ್ಲಿ ಹೋಯ್ತು. ಇದು ಮೇಜರ್ ಪ್ರಾಬ್ಲಮ್ ನನಗೊಬ್ಬನಿಗೆ ಅಂತ ಎಲ್ಲರಿಗೂ ಆಗ್ತಿದೆ. EM ಯೂಸ್ ಮಾಡೋ ಎಲ್ಲರಿಗೂ ಆಗ್ತಿರೋ ಒಂದು ಮೇಜರ್ ಪ್ರಾಬ್ಲಮ್ ಇದು. ಆಯಿತಾ? ಯಾರನ್ನ ಕೇಳಿ ಅದೇ. ಆಯಿತಾ? ಇಲ್ಲೇನಾಗುತ್ತೆ, ಒಳ್ಳೆ ಮೂಮೆಂಟು ಕೊಟ್ಟಿದೆ. ಸೊ ಏನು ಮಾಡ್ತಾನೆ ಅಂದರೆ ಇಲ್ಲಿ ಓಕೆ ಇಲ್ಲಿ ತೊಗೊತಾನೆ, ಇಲ್ಲಿ ಫಸ್ಟ್ ಟೈಮ್ ಟೇಸ್ ಇಲ್ಲಿ ತೊಗೊತಾನೆ, ಇಲ್ಲಿ ಮೂಮೆಂಟಂಗೆ ಕೊಡ್ತಿದೆ, ಫಿಕ್ ಮಾಡಲ್ಲ, ಒಂದು SL ಹೊಡಿತಾ. ಸೊ SL ಹೊಡೆದಿದೆ ಅಂತ ಇಲ್ಲಿ ಇಕ್ಕಿರ್ತಾನೆ, SL ಹೊಡ್ತಾ ಮತ್ತೆ ನೋಡಿ ಓಕೆ ಇಲ್ಲಿ ಟೆಸ್ಟ್ ಮಾಡಿ ಮತ್ತೆ ಹೋಗೋದು, ಇಲ್ಲಿ ತಗೊತಾನೆ ಮತ್ತೆ SL. ಮತ್ತೆ ಓಕೆ ಏನು ಮಾಡ್ತಾನೆ ಅವನು ಕಾಯ್ತಾ ಇರ್ತಾನೆ, ಇಲ್ಲಿ ಓಕೆ ರೀಟೆಸ್ಟ್ ಅಂತೂ ಇಲ್ಲಿ ಕೆಳಗೆ ಬರುತ್ತಾ, ಇಲ್ಲಿ ತಗೊತಾನೆ ನೋಡಿ. ಈ ಥರ ಎಲ್ಲ ಬಿಗಿನರ್ಸ್ಗೂ ಆಗ್ತಿರೋ ಮೇಜರ್ ಪ್ರಾಬ್ಲಮ್ನು EMA ಯೂಸ್ ಮಾಡ್ತಾರೆ, ಇದೇ ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದನ್ನು ಓವರ್ಕಮ್ ಮಾಡೋಕ್ಕೆ ನಮ್ಗೆ ಒಂದೇ ಒಂದು ಸೊಲ್ಯೂಷನ್ನು, ಅದು ಸಪೋರ್ಟ್ ನಾರ್ಮಲ್ ಹಾರಿಜಾಂಟಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ಸ್. ನೀವು ಯಾವುದನ್ನು ಯೂಸ್ ಮಾಡ್ಕೊಳ್ಳಿ. ಆಯಿತಾ? ಸೊ ನನ್ನ ಅನಾಲಿಸಿಸ್ ನಾನು ಮೇಜರಲ್ಲಿ ಒಂದು 3 ಇಂಡಿಕೇಟರ್, ಒಂದು ಬುಲ್ಲಿಂಜರ್ ಬ್ಯಾಂಡು, ಸೊ ಅದನ್ನು ಇನ್ವಾಲ್ವ್ ಮಾಡಿದ್ದೀನಿ ನಾನು. ಇಂಡಿಕೇಟ್ರೆಲ್ಲ ಇನ್ಬಿಲ್ಟಲ್ಲಿ ಡ್ರೀಮ್ ಝೋನ್ ಇಂಡಿಕೇಟ್ರಲ್ಲಿದೆ. ಸೊ ಬುಲ್ಲಿಂಜರ್ ಬ್ಯಾಂಡ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಒಂದು 3 ಡೇಸಿಂದ ವಾಲ್ಯೂಮು ಸ್ವಲ್ಪ ಕನ್ಫರ್ಮೇಷನ್ ಹೆವಿ ಕೊಡ್ತಿದೆ. ಸೊ ವಾಲ್ಯೂಮ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದನ್ನು ಎರಡನ್ನೂ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ಎಕ್ಸ್ಪ್ಲೈನ್ ಮಾಡಿ. ಜಸ್ಟ್ ಇದು ಓವರ್ ಟ್ರೇಡಿಂಗ್ ಯಾವ ಥರ ಅವಾಯ್ಡ್ ಮಾಡುತ್ತೆ ಅನ್ನೋದು ತೋರಿಸೋದ್ರಿಂದ. ಸೊ ಇಲ್ಲಿ ಎಷ್ಟು ಓವರ್ ಟ್ರೇಡಿಂಗ್ ಆಯಿತು, ಎಷ್ಟು ಸೈಕಲಾಜಿ ಎಫೆಕ್ಟ್ ಆಯ್ತು ನೋಡಿ, ಅವತ್ತೊಂದು ಬೇಡ. ನೆಕ್ಸ್ಟ್ ನೋಡಿ, ಪ್ರೀವಿಯಸ್ ನೋಡಿ, ಇಲ್ಲಿ ಎಂಟ್ರಿ, ಇಲ್ಲಿ SL. ಇಲ್ಲಿ ಕಾಯಲ್ಲ ರೀ, ಇಲ್ಲಿ ರೆಡ್ ಕ್ಯಾಂಡಲ್ ಬಂತು, ಇಲ್ಲಿ ಎಂಟ್ರಿ ಆದಾಗ ಏನಾಗುತ್ತೆ, ಇಲ್ಲಿ SL ಆಯ್ತದೆ. ಆಯಿತಾ? ಸೊ ಹಂಗಿರುತ್ತೆ ಮೈಂಡ್ಸೆಟ್, ಹಂಗೆ ನೋಡಿ. ಇಲ್ಲಿ ತಗೊಂಡ್ರೆ ಇಲ್ಲೇ ಓಕೆ ಇಲ್ಲಿ ಬಂತು, ಕೆಳಗಡೆ ಬರ್ತಾಯಿದೆ, ಹೋಗಿ ಇಲ್ಲಿ ಬಂತ ರೆಡ್ ಕ್ಯಾಂಡಲ್ ಬಂತು, ಇಲ್ಲಿ ಎಂಟ್ರಿ ಮತ್ತೆ SL. ಈ ಥರ
ತುಂಬ ಟ್ರೇಡ್ಗಳಾಗುತ್ತೆ ನೋಡಿ. ದೊಡ್ಡ ಕ್ಯಾಂಡಲ್ ಬಂತ, ಇಲ್ಲಿ ಎಂಟ್ರಿ, ಕೆಳಗಡೆನೇ ಎಸ್ ಎಲ್ಲು, ಇಲ್ಲಿ ಮಾಡ್ತಾ ನೋಡಿ, ಇಲ್ಲಿ ಎಂಟ್ರಿ ತೊಗೊಂಬಿಡ್ತಾನೆ, ಮೂಮೆಂಟ್ ಆಗುತ್ತಂತೆ ಎಸ್ ಎಲ್ಲ. ಈ ಥರ ಎಕ್ಸಾಂಪಲ್ ನೀವೇ ತಿಳ್ಕೊಬೋದು, ಯಾಕಂದ್ರೆ ನೀವೇನೆಲ್ಲ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಲ್ಲರಿಗೂ. ಸೊ ಇದು ನೀವು ಓವರ್ಕಮ್ ಮಾಡೋಕೆ ಒಂದೇ ಒಂದು ಮತ್ತು ನನ್ನ ಪ್ರಕಾರ ನನ್ನ ಇಂಡಿಕೇಟರ್ ಯೂಸ್ ಮಾಡ್ಕೊಂಡು, ನಾನು ಬೇರೆ ಇಂಡಿಕೇಟರ್ ಹೇಳ್ತಿಲ್ಲ. ಸೊ ನನ್ನ ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡು ಯಾವ ಥರ ಓವರ್ ಟ್ರೇಡಿಂಗಿಂದ ಆಚೆ ಬರೋದನ್ನು ಈ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ ತಮ್ಮನೇನಲ್ಲಿರೋ ಹಾಗೆ. ಸೊ ನನ್ನ ಇಂಡಿಕೇಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ನೋಡಿ, ಡ್ರೀಮ್ ಝೋನ್ ಇಂಡಿಕೇಟರ್, ದಿಸ್ ಈಸ್ ಓನ್ ಸ್ಕ್ರಿಪ್ಟೆಡ್ ಆಗಿರುತ್ತೆ ಇಂಡಿಕೇಟರು. ಸೊ ಇಂಡಿಕೇಟರ್ ಕೆಲಸ ಏನಪ್ಪ ಮಾಡುತ್ತಂದ್ರೆ, ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೋ ಆವಾಗ ಈ ಲೈನ್ಸ್ನ ಇಡೀ ಝೋನ್ಸ್ನ ಡ್ರಾ ಮಾಡುತ್ತೆ, ಆಯಿತಾ. ಈ ಝೋನ್ಸ್ನ ಮಾಡ್ತಾ ನಿಮ್ಗೆ ಯಾವ್ದು ಬೇಕು ಕನ್ವೀನಿಯಂಟ್ ಆಗೋದು ಇಂಡಿಕೇಟರ್ ಒಂದು ಸೆಟ್ಟಿಂಗ್ಸ್ ವೀಡಿಯೋ ಒಂದು ಮಾಡಿದ್ದೀನಿ, ಅದರಲ್ಲಿ ಕಂಪ್ಲೀಟಾಗಿ ಅದರ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನನಗೆ ಝೋನ್ಸ್ ಬೇಕಂದ್ರೆ ಝೋನ್ಸ್ ಮಾತ್ರ ಇಟ್ಕೊತೀನಿ ಡಿಸ್ಪ್ಲೇ ಮೋಡಲ್ಲಿ. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಟ್ಕೊಬೋದಾಗತ್ತೆ, ಆಯಿತಾ. ನೋಡಿ ಇದು ಆಯಿತಾ. ಸೊ ಏನಾಗುತ್ತೆ, ಈ ಒಂದು ಇಂಡಿಕೇಟರ್ ಮಾರ್ಕೆಟ್ಸ್ ಆಟೋಮೆಟಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇಂಡಿಕೇಟ್ ಆಗುತ್ತೆ. ಇದು ಇನ್ಸ್ಟಿಟ್ಯೂಷನಲ್ ಲೆವೆಲ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ಅಂತಲೂ ನಾನು ಹೇಳ್ತೀನಿ, ಆಯಿತಾ. ಬಿಕಾಸ್ ಯಾಕಂದರೆ ಮೇಜರಾಗಿ ಆ್ಯಕ್ಟ್ ಆಗ್ತಿದೆ, ಆಯಿತಾ. ಸೊ ಇಲ್ಲೇನಾಗುತ್ತಂತೆ, ಮಾರ್ಕೆಟು ಯಾವಾಗ ಓಪನ್ ಆಗುತ್ತೋ ಅವಾಗ ಝೋನ್ಸ್ನ ಡ್ರಾ ಮಾಡುತ್ತೆ. ಯಾವಾಗ ಮಾರ್ಕೆಟ್ ಏನಾಗುತ್ತೋ ಅಲ್ಲಿವರೆಗೂ ಏನಾಗುತ್ತೆ, ಅಟ್ ಎ ಟೈಮ್ ಒಂದೇ ಸಲ ಬೆಳಿಗ್ಗೆ ಯಾವಾಗ ಓಪನ್ ಆಗುತ್ತೋ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಅದೇ ಲೈನ್ಸ್ ಇರುತ್ತೆ, ಅದೇ ಝೋನ್ಸ್ ಇರುತ್ತೆ. ಯಾವುದೇ ಥರ ರೀಪೆಂಡಿಂಗ್ ಯಾವ ಚೇಂಜಸ್ ಆಗೋಲ್ಲ. ಸೊ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಫಾರ್ಮೇಷನ್ ಆಗುತ್ತೆ, ಫಾರ್ಮೇಷನ್ ಆಗಲಿ ಲೋವರ್ ಲೋನ್ ಫಾರ್ಮೇಷನ್, ಸೊ ಆ ಝೋನ್ಸ್ ಇದ್ದೇ ಇರುತ್ತೆ, ಯಾವುದೇ ಥರ ಇದಿಲ್ಲ. ಎಷ್ಟು ದೊಡ್ಡ ಗ್ಯಾಪ್ ಅಪ್ ಆದರೆ ಏನಾಗುತ್ತೆ, ಈ ಝೋನ್ಸ್ ಏನೋ ಫಾರ್ಮೇಷನ್ ಆಗೇ ಆಗುತ್ತೆ, ಆಯಿತಾ. ಇಲ್ಲಿ ನೋಡಿ, ನೆನ್ನೆ ವಿಡಿಯೋ ರಿಟ್ರೇಸ್ಮೆಂಟಾ ನಮಗೆ ಎಷ್ಟು ಸೈಡ್ ಸಿಗುತ್ತೆ ನೋಡಿ, ಒಂದಾ ಟಾರ್ಗೆಟಾ, ಇಲ್ಲೊಂದು ರಿಟೆಸ್ಟಾ, ನೋಡಿ ಎಂಟ್ರಿನಾ, ಇದ್ರ ಮೇಲೆ ಎಸ್ ಎಲ್ಲ. ನಮಗೆ ಬೇರೆ ಚಾಯ್ಸೇ ಇರಲಿ, ಒಂದು ಕೆಳಗಡೆ ಬರಬೇಕು, ಒಂದು ಮೇಲೆ ಹೋಗ್ಬೇಕು, ಇಷ್ಟೇ. ಒಂದು ಕೆಳಗಡೆ ಬರಬೇಕು, ಯಾಕಂದರೆ ಒಂದೊಂದು ಲಾಜಿಕ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದು ಇಲ್ಲಿ ರಿಟೆಸ್ಟ್ ಆಗಿದೆ, ಎಂಟ್ರಿ ಮೇಲೆ ಹೋಗಲೇಬೇಕು, ಎಲ್ಲ ರಾಂಗ್ ರೆಸಿಸ್ಟೆನ್ಸ್ ಇರುತ್ತೆ. ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ, ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು, ಸಣ್ಣ ಪುಟ್ಟ ರೆಸಿಸ್ಟೆನ್ಸ್ ಎಲ್ಲ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಇದು ಬ್ರೇಕ್ಔಟ್ ಆದ ಮೇಲೆ ಹೋಗುತ್ತೆ, ರಿಟೆಸ್ಟ್ ಆಯಿತಾ, ಕೆಳಗಡೆ ಬಂತು. ಇಲ್ಲೂ ಅಷ್ಟೇ ನೋಡಿ, ಓಕೆ ಎಸ್ ಎಲ್ಲ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಇಲ್ಲೇನಾಗುತ್ತೆ, ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಇರುವಾಗ ರಿವರ್ಸಲ್ ಇದಕ್ಕೆ ಕನ್ಫರ್ಮೇಷನ್ ಕಾಯ್ಬೇಕು ನಾವು, ಆಯ್ತು. ಯಾವ ಥರ ಅಂದರೆ, ಒಂದು ಮಾರ್ಕೆಟ್ ನೋಡಿ, ಇಲ್ಲ ನಂದು ಇಲ್ಲಿ ತೊಗೊಂಡೆ ಒಂದು ಎಸ್ ಎಲ್ ಆಯಿತು, ಇದಕ್ಕೆ ಲಾಜಿಕ್ ಪ್ರಕಾರ ಇಲ್ಲ ಇದು, ಯಾಕಂದ್ರೆ ಅದನ್ನು ಹೇಳ್ತೀನಿ. ಯಾಕಂದರೆ ಬುಲ್ಲಿಂಜರ್ ರೌಂಡ್ ಯೂಸ್ ಮಾಡೋದ್ರಿಂದ ಇದನ್ನು ಅದು ಹೇಳಿ, ಓಕೆ. ಯಾಕೆ ಸುಮ್ಮನೆ ಅದು ಎಕ್ಸ್ಪ್ಲೇನ್ ಅದು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ, ಬುಲ್ಲಿಂಜರ್ ಬ್ಯಾಡ್ದು. ಸೊ ಇಲ್ಲಿ ತೊಗೊಂಡಾಗ ಇಲ್ಲೊಂದು ಎಸ್ ಎಲ್ ಆಯಿತು, ಓಕೆ, ಎಸ್ ಎಲ್ ಆಯಿತು. ನೆಕ್ಸ್ಟ್ ಇದ್ರ ಪ್ರಕಾರ ನಾನು ಇಲ್ಲಿ ಟ್ರೇಡ್ ತೊಗೊಂಡೆ ನಾನು, ಇದು ಪ್ರೀವಿಯಸ್ ಝೋನ್ ಅಂತ, ಇಲ್ಲಿ ಟಾರ್ಗೆಟ್ ಇಟ್ಟಾಯಿತು ಬಿಡಿ, ಅದು ಸೆಕೆಂಡ್ ಅದು. ಸೊ ಒಂದು ಮಾರ್ಕೆಟ್ ಮೊಮೆಂಟಮ್ ಇದ್ದಾಗ, ನೋಡಿ ಒಂದು ಸ್ಟ್ರೈಟ್ ಮೊಮೆಂಟಮ್ ಇದ್ದಾಗ ಸ್ವಲ್ಪ ವೆಯ್ಟ್ ಮಾಡಿ ಏನಾಗುತ್ತೆ, ಒಂದು ಸ್ವಲ್ಪ ಒಂದು ಹಿಂಗೆ ಫಾರ್ಮೇಷನ್ ಆಗಲಿ, ಅವ್ರ ಮೇಜರ್ ರಿಜೆಕ್ಷನ್ ಝೋನ್ ಇಲ್ಲಿಂದ ಬರಲಿ. ಈ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬಂದಿದ್ರೆ ಚೆನ್ನಾಗಿರೋದು. ಸೊ ಏನೋ ನೋಡಬೇಕಾಗತ್ತೆ, ಇಲ್ಲ ಎಸ್ ಎಲ್ ಕೊಡ್ತೀರಾ ಕೊಡಿ, ಪರವಾಗಿಲ್ಲ. ಎಸ್ ಎಲ್ ಆಯಿತಾ, ಸಜೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಟಾರ್ಗೆಟಾ, ಆಯಿತಾ, ಟಾರ್ಗೆಟಾ, ಸೊ ರಿಟ್ರೇಸ್ಮೆಂಟ್ ಇಲ್ಲಿ ತೊಗೊಂಡಿದ್ರೇನು ನೋಡಿ. ಹೀಗೆ ಇದೊಂದೇ ಈಗ ಒಂದೇ ದಿನ ಅಲ್ಲ ನೋಡಿ, ಪ್ರತಿಯೊಂದು ದಿನವೂ ಟ್ರೇಡ್ ಸಿಗುತ್ತೆ ವಿತ್ ಝೋನು ನೋಡಿ. ಪ್ರತಿಯೊಂದು ದಿವಸನೂ ರಿಟ್ರೇಸ್ಮೆಂಟ್, ಇಲ್ಲ ಟ್ರೇಡ್ಸ್ ಇಲ್ಲ ಪ್ರತಿಯೊಂದು ದಿನವೂ ನೋಡಿ, ಪ್ರತಿಯೊಂದು ದಿನವೂ ಟ್ರೇಡ್ಸ್, ಪ್ರತಿ ದಿನವೂ ಟ್ರೇಡ್ ಸಿಗುತ್ತೆ ನೋಡಿ. ಇಲ್ಲೂ ಅಷ್ಟೇ, ನಿಯರ್ ಬೈ ಇದ್ದಾಗ ತೊಗೊಬೋದು ನೋಡಿ. ಇಲ್ಲೂ ಅಷ್ಟೇ, ಈ ದಿನ ಆಯಿತಾ, ನೆಕ್ಸ್ಟ್ ಈ ದಿನ ನೋಡಿ, ಇಲ್ಲಿ ಈ ದಿನ ಬಂದಾಗ ಇಲ್ಲಿ, ಓಕೆ, ಇಲ್ಲಿ ಇದ್ರ ಮೇಲೆ ಟ್ರೇಡು ನೋಡಿ, ಇಲ್ಲಿ ಆಯಿತಾ. ಸೊ ಇಲ್ಲಿ ಬಂತ ನೋಡಿ, ಇಲ್ಲಿ ಟ್ರೇಡು, ಯಾಕಂದ್ರೆ ನಮ್ಗೆ ಓವರ್ ಟ್ರೇಡಿಂಗ್ ಕಂಪ್ಲೀಟ್ ನೋಡಿ. ಇದು ಬಂದಾಗ ಟ್ರೇಡ್ ಇಲ್ಲಿ, ಇದು ಬಂದಾಗ ಟ್ರೇಡು ಇಲ್ಲಿದ್ದು ಇಲ್ಲಿ, ಎಷ್ಟು ಚೆನ್ನಾಗಿ ನೋಡಿ ಕಂಪ್ಲೀಟಾಗಿ ನಮ್ಮ ಟ್ರೇಡ್ಸ್ನ ಕೊಡುತ್ತೆ ನೋಡಿ. ಕಂಪ್ಲೀಟಾಗಿ ಏನಾಗುತ್ತಂದರೆ, ಟ್ರೇಡ್ಸ್ನ ಕೊಡುತ್ತೆ, ಟ್ರೇಡ್ಸ್ನ ಕೊಡುತ್ತೆ ಇದು, ಓಕೆ. ಈ ಥರ ಇರುತ್ತೆ.
ಸೊ ಝೋನ್ಸ್ ಇರುತ್ತೆ. ಕಂಪ್ಲೀಟಾಗಿ ನಿಮ್ಮನ್ನ ಓವರ್ ನಿಮ್ಮನ್ನ ಟ್ರೇಡಿಂಗ್ ಲೈಫ್ ಸ್ಟೈಲೇ ಚೇಂಜ್ ಮಾಡುತ್ತೆ. ಕಂಪ್ಲೀಟ್ ಓವರ್ ಟ್ರೇಡಿಂಗ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡುತ್ತೆ. ಆಯಿತಾ? ಓಕೆ, ಅದಕ್ಕೆ ಹೇಳ್ತೀನಿ ನೋಡಿ ಒಂದ್ಸತಿ. ಇಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ, ಇದು ಒಂದು ವಾರ ಫ್ರೀ ಟ್ರಯಲ್ ಇರುತ್ತೆ. ಇದು ಫ್ರೀ ಟ್ರಯಲ್ ಇರುತ್ತೆ, ಕಂಪ್ಲೀಟಾಗಿ ಯೂಸ್ ಮಾಡಿ. ಯಾಕಂದರೆ ಇದು ಬ್ಯಾಕ್ ಟೆಸ್ಟಿಂಗ್ ಮಾಡಿ ಕಂಪ್ಲೀಟಾಗಿ ಎಲ್ಲದರಲ್ಲೂ, ಕ್ರಿಪ್ಟೋದಲ್ಲಿ, ಫಾರೆಕ್ಸಲ್ಲಿ ಎಲ್ಲದರಲ್ಲೂ ಬ್ಯಾಕ್ ಟೆಸ್ಟಿಂಗ್ ಮಾಡಿ. ನಿಮ್ಗೆ ಯಾವ್ದು ಯೂಸ್ಫುಲ್ ಆಗುತ್ತೋ ಅದರಲ್ಲಿ ಏನೋ ನೀವು ಟ್ರೇಡ್ ಮಾಡ್ಬೋದಾಗುತ್ತೆ. ಕಂಪ್ಲೀಟ್ ಬ್ಯಾಕ್ ಟೆಸ್ಟಿಂಗ್ ಮಾಡಿ, ಆಯಿತಾ? ಸೊ ನೋಡಿ ಇಲ್ಲಿ ಎಷ್ಟು ದಿನದ ಆಯ್ತು ಇದು ಬ್ಯಾಕ್ ಟೆಸ್ಟಿಂಗ್, ಎಷ್ಟು ದಿನದ ಬಂದಿದೆ ಸತಿ ನೋಡೋಣ. ನೋಡಿ ಇಲ್ಲಿ ಹೈಯರ್ ಟೈಮ್ ಫ್ರೇಮು ಬೇರೆ ಇದೆ ಇದರಲ್ಲಿ. ಬಿಕಾಸ್ ಏನಾಗುತ್ತೆ, ಪ್ರತಿ ಸಲ ನಾವು ಬ್ಯಾಕ್ ಹೋಗಿ ಹೈಯರ್ ಟೈಮ್ ಫ್ರೇಮಲ್ಲಿ ಏನಾಗ್ತಿದೆ, ಒನ್ ಡೇದಲ್ಲಿ ಏನಾಗ್ತಿದೆ, 4 ಅವರ್ಸಲ್ಲಿ ಏನಾಗುತ್ತೆ, 15 ಮಿನಿಟ್ಸಲ್ಲಿ ಯಾವ ಥರ ಇದೆ, ಕ್ಯಾಂಡಲ್ಸ್ ಅವಶ್ಯಕತೆ ಇಲ್ಲ. ಎಲ್ಲ ಇಲ್ಲೇ ಬರುತ್ತೆ, ಸೈಡಲ್ಲೇ ಬರುತ್ತೆ. ಎಲ್ಲ 4 ಟೈಮ್ ಫ್ರೇಮ್ದು ನೀವು ಆ್ಯಡ್ ಮಾಡ್ಕೊಬೋದಾಗುತ್ತೆ. ಎಲ್ಲ ಇಂಡಿಕೇಟರ್ ಸೆಟ್ಟಿಂಗ್ಸ್ ಎಲ್ಲ ಇದೆ. ಎಷ್ಟು ಕ್ಯಾಂಡಲ್ಸ್ ಬೇಕು, ಯಾವ ಥರ ಬೇಕು, ಎಲ್ಲ ಇದರಲ್ಲೇ ಬರುತ್ತೆ. ಅದೇನು ಅವಶ್ಯಕತೆ ಹೈಯರ್ ಟೈಮ್ ಫ್ರೇಮ್ ಹೋಗಿ ಪದೇ ಚೆಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಎಲ್ಲ ಇಲ್ಲೇ ಬೇಕಾದ್ರೆ ಇಲ್ಲಿ ನೀವು ಇಲ್ಲೇ ಬೇಕಾದ್ರೆ ಮ್ಯಾನ್ಯಲ್ ಆಗಿ ಎಲ್ಲೂ ಡ್ರಾ ಮಾಡ್ಕೊಬೋದು, ಆಯಿತಾ? ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 7 8 9 10 ಇಲ್ಲಿ 10 ಪ್ರೀವಿಯಸ್ ಸೆಷನ್ ಝೋನ್ ಬಂದಿದೆ. ನೀವು ಓಕೆ ನೋಡೋಣ, ನಿಯರ್ ಬೈ 150ವರೆಗೂ ಬರ್ಬೋದು ಅನಿಸುತ್ತೆ ನನಗೆ ಒಂದು ಗೊತ್ತಿದ್ದಂಗೆ, ಆಯಿತಾ? 150 ಝೋನ್ಸು ನೋಡೋಣ. ನೋಡಿ 150 ಬಂದಿಲ್ಲ, ಓಕೆ, ಕಡಿಮೆ ಬಂದಿದೆ ಅನಿಸುತ್ತೆ. ಓಕೆ, ಇಷ್ಟು ಝೋನ್ಸ್ ಏನೇ ಅಪ್ ಟು May 26ವರೆಗೂ ಬಂದಿದೆ, ಆಯಿತಾ? May 26ವರೆಗೂ ಏನಾಗುತ್ತೆ, ಈ ಝೋನ್ಸ್ ಬಂದಿದೆ. ಸೊ ಈ ಝೋನ್ಸ್ ಏನಾಗುತ್ತೆ ನಿಮ್ಮ ನೋಡಿ, ಅದು ಕಡಿಮೆ ಮಾಡಿದ್ರೆ ಇದು ಝೋನ್ಸು ಇದು ಬರುತ್ತೆ, ಇನ್ನೂ ಬರುತ್ತೆ. ಸೊ ಇದು ಏನಾಗುತ್ತೆ, ನಂಬರ್ ಆಫ್ ಲೆವೆಲ್ಸ್ ಅಂದರೆ ಮೇಲೆ ಕೆಳಗಡೆ ಝೋನ್ ಇದು ಇರ್ತಾವಲ್ಲ, ಈ ಝೋನ್ಸ್ ಇರುತ್ತೆ. ನಮಗೆ 4-5 ಇಟ್ಕೊಂಡ್ರೆ ಸಾಕು, ಆಯಿತಾ? ನೋಡಿ 5 ಇಟ್ಕೊಂಡ್ರೆ ಸಾಕು. ಎಷ್ಟು ದಿನದ್ದು ಅಪ್ ಟು April 27ವರೆಗೂ ಬಂದಿದೆ. ಸೊ ನೀವು ಅಲ್ಲಿ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾವು 4 ಲೆವೆಲ್ಸ್ ಹಾಕಂದ್ರೆ May 27ವರೆಗೂ ಇರ್ತಿತ್ತಲ್ವ, May 27 April 13ವರೆಗೂ ಬಂದಿದೆ. ಓಕೆ ನೋಡಿ, ತುಂಬ ಚೆನ್ನಾಗಿ ಅನಲೈಸ್ ಮಾಡ್ಬೋದು. ಬ್ಯಾಕ್ ಟೆಸ್ಟಿಂಗ್ April 13ವರೆಗೂ ಸಿಗುತ್ತೆ, ಆಯಿತಾ? ಐ ಮೀನ್ 2 ಮಂತ್ಸ್ ಡಾಟಾ ಆಗುತ್ತೆ. ಹತ್ತಿರ ಒಂದು 70-90 ಡೇಸ್ ಏನೋ ಡಾಟಾ ಪ್ರೀವಿಯಸ್ ಡಾಟಾ ಸಿಗುತ್ತೆ. ಆರಾಮಾಗಿ ನೀವು ಬ್ಯಾಕ್ ಟೆಸ್ಟಿಂಗ್ ಕೂಡ ಮಾಡ್ಬೋದಾಗುತ್ತೆ ಇಂಡಿಕೇಟರ್ ಯೂಸ್ ಮಾಡ್ಕೊಂಡು, ಆಯಿತಾ? ಸೊ ಈ ಇಂಡಿಕೇಟರ್ ಆಕ್ಸೆಸ್ ಬೇಕಾದ್ರೆ ನಮ್ಮ ತಮ್ಮನೇನಲ್ಲಿ ನಂಬರ್ ಇರುತ್ತೆ, ಆ ಮೆಸೇಜ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಏನಾಗುತ್ತೆ, ಅದು ಕಂಪ್ಲೀಟ್ ಆಗಿ ಡೀಟೇಲ್ಸು. ಸೊ ಇದೇನಾಗುತ್ತೆ, ಕಂಪ್ಲೀಟಾಗಿ ನಮ್ಮ ಪ್ರತಿಯೊಂದು ಇಂಡಿಕೇಟರ್ ತೊಗೊಂಡು ಡಿಸ್ಕಷನ್ ಯಾವುದೇ ಥರ ಇದೆಯಲ್ಲ, ಬಿಟ್ಬಿಡಲ್ಲ ನಿಮ್ಮನ್ನ. ಕಂಪ್ಲೀಟಾಗಿ ಏನಾಗುತ್ತೆ, ಯಾವುದಾರ ಡೌಟ್ಸ್ ಇದ್ರೆ ಏನು ಪ್ರಾಬ್ಲಮ್ ಆಗ್ತಿದೆ, ಕಂಪ್ಲೀಟಾಗಿ 1 to 1 ಇದು ಯಾವುದೇ ಥರ ಟೀಮ್ ಇಲ್ಲ, ಪ್ರತಿಯೊಂದು ನಾನೇ ನಿಮಗೆ ಗೊತ್ತಾಗಿ ಏನಾಗುತ್ತೆ, ನಿಮಗೆ ಕಾಲ್ ಮಾಡಿ ಎನಿ ಡೀಸ್ಗೆ ನಾನು ಕನೆಕ್ಟ್ ಆದಾಗ ಕಂಪ್ಲೀಟಾಗಿ ಯಾವ ಥರ ಟ್ರೇಡ್ ತೊಗೊಬೇಕು, ಎಲ್ಲ ಅವಾಯ್ಡ್ ಮಾಡಬೇಕು, ಕಂಪ್ಲೀಟಾಗಿ ಅದನ್ನೆಲ್ಲ ಕಂಪ್ಲೀಟಾಗಿ ಏನು ಟೀಚ್ ಮಾಡೋ ಫ್ರಮ್ ಬೇಸಿಕ್ಕಿಂತ ಏನು ಟೀಚ್ ಮಾಡಬೇಕು ಅದನ್ನು ಕಂಪ್ಲೀಟಾಗಿ ನಾನು ಟೀಚ್ ಮಾಡ್ತೀನಿ ನಿಮಗೆ, ಆಯಿತಾ? ಜಸ್ಟ್ ನೋಡಿ, 1 ವೀಕ್ ಟ್ರಯಲ್ ನೋಡಿ. ಇಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ, ಆ ಗ್ರೂಪಲ್ಲಿ ನೋಡಿ ಇವತ್ತು, ಆಯಿತಾ? ಗ್ರೂಪಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಎಲ್ಲ ಅಪ್ಡೇಟ್ಸ್ ಆಗ್ತಾ ಇರುತ್ತೆ, ಡೈಲಿ ಯಾವ ಥರ ಝೋನ್ಸ್ ವರ್ಕ್ ಆಗ್ತಿದೆ ಹೆಂಗಂತ. ಸೊ ಇದು ಬುಲ್ಲಿಂಜರ್ ಬ್ಯಾಂಡು ವಾಲ್ಯೂಮ್ ಕನ್ಫರ್ಮೇಷನ್ ವೀಡಿಯೋ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡ್ತೀನಿ, ಆಯಿತಾ? ಸೊ ಇದು ಜಸ್ಟ್ ನಾನು ಇಂಡಿಕೇಟರ್ ಯಾವ ಥರ ಓವರ್ ಟ್ರೇಡಿಂಗ್ ಅವಾಯ್ಡ್ ಮಾಡಿದೆ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಇನ್ನೊಂದು ವೀಡಿಯೋದಲ್ಲಿ ಏನಾಗುತ್ತೆ, ಇಂಡಿಕೇಟರ್, ಸೊ ಡ್ರೀಮ್ ಝೋನ್ ಇಂಡಿಕೇಟರ್ ಆ್ಯಂಡ್ ಬುಲ್ಲಿಂಜರ್ ಬ್ಯಾಂಡ್ ಆ್ಯಂಡ್ ವಾಲ್ಯೂಮ್. ಸೊ ಇದು 3 ಯೂಸ್ ಮಾಡಿದೆ ಏನಾಗುತ್ತೆ, ಆ್ಯಕ್ಯುರಸಿ ಯಾವ ಲೆವೆಲಲ್ಲಿ ಇರುತ್ತಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ತೋರಿಸ್ತೀನಿ ನಿಮ್ಮ ಚಾರ್ಟ್ ಮುಖಾಂತರ ತೋರಿಸ್ತೀನಿ. ಬಿಕಾಸ್ ಏನಾಗುತ್ತೆ, ಇಲ್ಲಿ ರೀಪೇಂಟಿಂಗ್ ಯಾವುದೂ ಆಗೋಲ್ಲ. ಬಿಕಾಸ್ ಏನಾಗುತ್ತೆ, ಅಲ್ಲೇ ಇರುತ್ತೆ ಝೋನ್ಸ್, ಎಲ್ಲೇ ಡ್ರಾ ಮಾಡುತ್ತೆ ಅಲ್ಲೇ ಇರುತ್ತೆ, ಆಯಿತಾ? ಅದೊಂದು ಒಂದು ಬೆಸ್ಟ್ ಇದಾಗುತ್ತೆ. ಮೂಮೆಂಟ್ ಚೇಂಜ್ ಆದಾಗ ನಾವು ತೋರಿಸ್ಬೋದು. ಕೆಲವೊಂದು ಏನಾಗುತ್ತೆ, ರೀಪೇಂಟಿಂಗ್ ಇರುತ್ತೆ, ಮಾರ್ಕೆಟ್ ಮೂವ್ ಅಂತ ಇಲ್ಲಿಂದ ಮೂವ್ ಆಗಿದೆ ಅಂತ. ಬಟ್ ಇದೆ ರೀಪೇಂಟಿಂಗ್ ಇಲ್ಲ, ಝೋನ್ಸ್ ಯಾವಾಗ ಡ್ರಾ ಮಾಡುತ್ತೆ ಅಲ್ಲೇ ಇರುತ್ತೆ. ಇನ್ನು 10 days 15 days ಆದ್ರೆ ಡ್ರೋನ್ಸ್ ಎಲ್ಲ ಮೂವ್ಮೆಂಟ್ ಆಗೋಲ್ಲ, ಅಲ್ಲೇ ಇರುತ್ತೆ. ಸೊ ಈಸಿಯಾಗಿ ನಾನು ಏನಾಗುತ್ತೆ, ಇದು ನನ್ನ ಸೆಟಪ್ ಏನಾಗುತ್ತೆ, ವಾಲ್ಯೂಮ್ ಪ್ಲಸ್ ಬುಲ್ಲಿಂಜರ್ ಬ್ಯಾಂಡ್ ವಿತ್ ಡ್ರೀಮ್ ಝೋನ್ ಇಂಡಿಕೇಟರ್. ಸೊ ಇದು 3 ಯೂಸ್ ಮಾಡ್ಕೊಂಡು ಯಾವ ಥರ ಟ್ರೇಡ್ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ವೀಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಂಡಿಕೇಟರ್ ವೀಡಿಯೋ ಈ ವಿಡಿಯೋಗೆ ಯಾರಿಗಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಇಷ್ಟೊಂದು ಹೇಳ್ತಾನೆ ಈ ವಿಡಿಯೋನ ಮುಗಿಸ್ಕೊಡ್ತಾ ಇರ್ತೀನಿ. ದಯವಿಟ್ಟು ಚೆನ್ನಾಗಿರುತ್ತೆ ನೋಡಿ, ಇಂಡಿಕೇಟರ್ ಫ್ರೀ ಟ್ರಯಲ್ನ ಯೂಸ್ ಮಾಡಿ. ನೀವು ಇಂಡಿಕೇಟರ್ ತೊಗೊಂಡಿದ್ರು ಪರವಾಗಿಲ್ಲ, ಫ್ರೀ ಟ್ರಯಲ್ನ ಯೂಸ್ ಮಾಡಿ. ಸೊ ರಿಸಲ್ಟನ್ನು ನೀವೇ ನೋಡಿ, ಆಯಿತಾ? ಓಕೆ, ಥ್ಯಾಂಕ್ ಯು.